ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನರ್ಸಿಂಗ್ ಶಿಕ್ಷಕಾಧಿಕಾರಿಗಳ ಭರ್ತಿ ಸಲುವಾಗಿ ಕರ್ನಾಟಕ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ವತಿಯಿಂದ ಏನು ಒಂದು ಸರ್ಕ್ಯುಲರನ್ನು ಆಲ್ರೆಡಿ ಏನು ಮಾಡಿದ್ರಪ್ಪ ಅಂತಂದರೆ ಮಾಹಿತಿಯನ್ನು ರವಾನೆಗಳನ್ನು ಮಾಡಿದರು. ಈ ಶಿಕ್ಷಕಾಧಿಕಾರಿಗಳನ್ನು ಭರ್ತಿ ಮಾಡ್ಕೋರಿ ಆದಷ್ಟು ಬೇಗ ಅಂತ ಹೇಳಿ ಕೆಇದವರಿಗೂ ಕೂಡ ಏನಂದ್ರು ಮಾಹಿತಿಯನ್ನು ಒದಗಿಸಿದ್ರು, ಅಂದರೆ ಗೈಡನ್ನು ಮಾಡಿದರು. ಬೇಗ ನೀವು ಭರ್ತಿಗಳನ್ನು ಮಾಡಿರಿ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ನೀವು ಇಲಾಖೆಗಳಿಂದ ತಗೊಂಡು ನಮ್ಮ ಶಿಕ್ಷಕಾಧಿಕಾರಿಗಳು ನರ್ಸಿಂಗ್ ಸ್ಟಾಫ್ ಹುದ್ದೆಗಳನ್ನು ಭರ್ತಿ ಮಾಡ್ಕೋರಿ ಅಂಥೇಳಿ ಆಲ್ರೆಡಿ ಹೇಳಿದರು. ಆದರೂ ಕೂಡ ಒಂದಷ್ಟು ಇಲಾಖೆಗಳು ಶಿಕ್ಷಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ವತಿಯಿಂದ ಸರಿಯಾದಂಥ ರೆಸ್ಪಾನ್ಸ್ ಬಂದಿರಲಿಲ್ಲ. ಸೊ ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ತುಂಬ ಸ್ಟ್ರಿಕ್ಟಾಗಿ ಅತಿ ಬೇಗನೆ ಆದಷ್ಟು ಬೇಗನೆ 724 ಹುದ್ದೆಗಳನ್ನು ಕೀ ಮೂಲಕ ರವಾನೆ ಮಾಡಿ ಅವುಗಳನ್ನು ಭರ್ತಿಗೆ ಚಾಲನೆ ಕೊಡಬೇಕು ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಯಾರಿಗಂತಂದರೆ ಸಂಬಂಧಪಟ್ಟಂಥ ಇಲಾಖೆಯವರಿಗೆ. ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ತಾ ಇದ್ದೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಪ್ಯಾರಾಮೆಡಿಕಲ್, JNM ನರ್ಸಿಂಗ್, BS ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, ಫಾರ್ಮಸಿ ಕೋರ್ಸುಗಳ ಅಡ್ಮಿಷನ್ ಪ್ರಕ್ರಿಯೆ ಮತ್ತು ಜಾಬ್ಗಳ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ನ ಫಾಲೋ ಮಾಡ್ಕೊಂಡು ಇಟ್ಕೋರಿ. ಫ್ಯೂಚರ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇಲ್ಲಿ ಏನು ಇವರು ಮಾಹಿತಿ ಕೊಡ್ತದೆ ಅಂತಂದರೆ 8/5/2026 ಇದೊಂದು ಮಾಹಿತಿ ರವಾನೆ ಮಾಡಿರುವಂಥದ್ದು ಎಲ್ಲ ಮೆಡಿಕಲ್ ಕಾಲೇಜ್ಗಳಿಗೆ. ಯಾವುದು ನಮ್ಮ ಕಿಮ್ಸ್, ಬಿಮ್ಸ್, ಜಿಮ್ಸ್ ಅಂತ ಬರ್ತಾವೆ ನೋಡಿರಿ, ಎಲ್ಲ ಮೆಡಿಕಲ್ ಕಾಲೇಜ್ಗಳಿಗೆ ಇಲ್ಲಿ ಒಟ್ಟು 15 ಕಾಲೇಜ್ಗಳನ್ನು ಇವರು ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಇವರುಗಳಿಗೆ ಏನು ಮಾಹಿತಿ ರವಾನೆ ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಆಲ್ರೆಡಿ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಡಿ ಬರುವ ಸ್ವಾಯತ್ತ ಸಂಸ್ಥೆಗಳಲ್ಲಿ ಖಾಲಿ ಇರುವ 725 ಶಿಕ್ಷಕಾಧಿಕಾರಿಗಳ ಹುದ್ದೆಗಳನ್ನು ನೇಮಕಾತಿ ಮಾಡುವ ಕುರಿತು ಅಂತ ಇದು ವಿಷಯಗಳನ್ನು ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರನ್ವಯ ಇದರ 1ರನ್ವಯ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಡಿಯಲ್ಲಿ ಬರುವಂತಹ 15 ಸ್ವಾಯತ್ತ ಸಂಸ್ಥೆಗಳಲ್ಲಿ ಒಟ್ಟು 724 ಶಿಕ್ಷಕಾಧಿಕಾರಿಗಳು ನರ್ಸಿಂಗ್ ಸ್ಟಾಫ್ಸ್ಗಳು ಹುದ್ದೆಗಳನ್ನು ನೇಮಕ ಮಾಡಲು ಅನುಮತಿ ನೀಡಲಾಗಿರುತ್ತದೆ, ಆಲ್ರೆಡಿ ನೀಡಲಾಗಿರುತ್ತದೆ ಅಂತ ಹೇಳಕೊಂತಾರೆ. ಪ್ರತಿ ಲಗತ್ತಿಸಿದೆ ಅದು ಕೂಡ ಅಂತ ಹೇಳಕೊಂತಾರೆ. ಸದರಿ 725 ಹುದ್ದೆಗಳಿಗೆ ಸಂಬಂಧಿಸಿದಂತೆ 15 ಸ್ವಾಯತ್ತ ಸಂಸ್ಥೆಗಳು ತಮ್ಮ ಸಂಸ್ಥೆಗೆ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಲಾದ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಇದರ ಆದೇಶದ ಪ್ರಕಾರ ಮೀಸಲಾತಿ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ನೇರ ನೇಮಕಾತಿ ಮಾಡಿಕೊಳ್ಳಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಲಾಗಿದೆ. ನೋಡಿರಿ, ಇವರೇನು ಹೇಳಾಕೊಂತಾರೆ ಅಂತಂದ್ರೆ, ನೀವು ರೋಸ್ಟರ್ಗಳನ್ನು ರೆಡಿ ಮಾಡಿ ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ಸೀಟುಗಳು ಅದಾವ ಅನ್ನೋದನ್ನು ನೀವು ಅದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಗುರುತಿಸಿ ಕೆಇಗೆ ಸೆಂಡ್ ಮಾಡಿರಿ. ಕೆಇದವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಕೆಇದವರು ಇದನ್ನು ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ, ಅವ್ರಿಗೆ ಸೆಂಡ್ ಮಾಡಿರಿ ಅಂತ ಇವರು ಹೇಳಿದರು, ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಶಿಕ್ಷಕಾಧಿಕಾರಿಗಳ ಹುದ್ದೆಗಳ ನೇಮಕ ಪ್ರಸ್ತಾವನೆಯನ್ನು ಸಲ್ಲಿಸುವ ಪೂರ್ವದಲ್ಲಿ 370J ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿರುವ ವ್ಯಾಪ್ತಿಯಲ್ಲಿ ಬರುವ ವೈದ್ಯಕೀಯ ಸಂಸ್ಥೆಗಳು ಸ್ಥಳೀಯ ವೃಂದಗಳನ್ನು ಆದ್ಯತೆ ಮೇರೆಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಓಕೆ, ಇವರೇನು ಹೇಳ್ತಾರಪ್ಪ ಅಂತಂದ್ರೆ, ಈಗ ಉದಾಹರಣೆಗೆ ರಾಯಚೂರು ಮೆಡಿಕಲ್ ಕಾಲೇಜು, ಗುಲ್ಬರ್ಗ ಮೆಡಿಕಲ್ ಕಾಲೇಜು, ಅವು ಎದುರಾಗಿ ಬರ್ತಾವ್ರಿ 370J ಅಂಡ್ರೇ ಬರ್ತಾವೆ. ಅವಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕು, ಅಲ್ಲಿದ್ದವರಿಗೆ ಮೊದಲನೇ ಆದ್ಯತೆಯನ್ನು ಅಥವಾ ಅವ್ರಿಗೆ ಜಾಸ್ತಿ ಸೀಟ್ಗಳನ್ನು ಕೊಡಬೇಕು. ಹಾಗೂ 725 ಶಿಕ್ಷಕಾಧಿಕಾರಿಗಳ ಹುದ್ದೆಗಳಿಗೆ ನಿಯಮಾನುಸಾರ ರೋಸ್ಟರ್ ಬಿಂದುಗಳನ್ನು ಅಳವಡಿಸುವುದು ಅವಶ್ಯವಾಗಿರುತ್ತದೆ. ಅಂದರೆ ನೀವು ರೋಸ್ಟರ್ ಬಿಂದು ಅಂತಂದ್ರೆ ಏನ್ರಿ, ಕನ್ನಡ ಮೀಡಿಯಮು, ರೂರಲ್ಲು, ಕಾಸ್ಟು, ರಿಸರ್ವೇಷನ್ನು ಎಲ್ಲನೂ ರೆಡಿ ಮಾಡೋದು ಅವಶ್ಯಕತೆ. ಕಾರಣ ಸರ್ಕಾರದ ಇತ್ತೀಚಿನ ಸುತ್ತಲೇ ಪರಿಶೀಲಿಸಿ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ 15 ದಿನಗಳ ಒಳಗೆ, ನೋಡ್ರಿ ಭಾಳ ಇಂಪಾರ್ಟೆಂಟ್ ರೀ ಇದು, 15 ದಿನಗಳ ಒಳಗೆ ಸೂಕ್ತ ಪ್ರಸ್ತಾವನೆಯನ್ನು ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲು ಸೂಚಿಸಿದೆ. ನೋಡಿ, 15 ದಿವಸ ಒಳಗಾಗಿ ಅಂದರೆ ಯಾವಾಗ ರೀ ಹೇಳಿದ್ರಿ ಇದು? ನಿಮ್ಮ ಮಾತು ನೀವು 5ನೇ ತಿಂಗಳದಾಗ ಹೇಳಿದ್ರಿ ಇದನ್ನು. 15 ದಿನಗಳ ಒಳಗೆ ನೀವು ಏನು ಮಾಡೋ ಕೆಇಗೆ ಸೂಚಿಸಬೇಕು ಅಂತ ಹೇಳಿದ್ರು. ಈಗಾಗಲೇ ಕೇಳ್ಕೊಂಡ ಶಿಕ್ಷಕಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅನೇಕ ಬಾರಿ ಪತ್ರಗಳನ್ನು ಬರೆಯಲಾಗಿರುತ್ತದೆ. ನೋಡಿರಿ, ಏನು ಮಾಡ್ತೀರಿ, ಇವರೇನು ಹೇಳಕೊಂತಾರಪ್ಪ ಅಂದ್ರೆ, ವೈದ್ಯಕೀಯ ನಿರ್ದೇಶಕರು ನಾವು ಅದನ್ನು ಭರ್ತಿ ಮಾಡ್ಕೊರಿ ಅಂತೇಳಿ ಭಾಳ ಸಲ ಪತ್ರ ಬರ್ದೇವಿ ಅಂತ ಹೇಳಕೊಂತಾರೆ.
ಆದರೂ ಇಲ್ಲಿವರೆಗೂ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲು ಸಂಸ್ಥೆಗಳು ವಿಫಲವಾಗಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ನೋಡ್ರಿ, ಪಾಪ ಕೇಳಿದವರಿಗೆ ಇವರು ಈ ಇಲಾಖೆಯವರು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಭಾಳ ಸಲ ಪದೇ ಪದೇ ಹೇಳ್ಯಾರಂತ, ಕೊಡ್ರಿ ಬೇಗ ಭರ್ತಿ ಮಾಡ್ಕೊರಿ ಅಂತಂದ್ರೆ. ಆದರೆ ಇವ್ರು ಏನು ಮಾಡ್ಯಾರ, ಇವರು ನಮ್ಮ ಕಾಲೇಜ್ ಅಧಿಕಾರಿಗಳು ಅದನ್ನು ಪ್ರಾಧಿಕಾರಕ್ಕೆ ಸರಿಯಾಗಿ ಕಳಿಸೇ ಇಲ್ಲ, ಫೇಲ್ ಮಾಡ್ಕೊಂಬಿಟ್ರ. ಆದ್ದರಿಂದ ನೋಡ್ರಿ ಮುಂದುವರೆದು, ಆದ್ದರಿಂದ 15 ದಿನಗಳೊಳಗೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದ ಸಂಬಂಧಿಸಿದ ಸಂಸ್ಥೆಯ ನಿರ್ದೇಶಕರ ನೇರ ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲು ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂಬ ಅಂಶವನ್ನು ತಮಗೆ ತಿಳಿಸಲಾಗಿದೆ. ಇದನ್ನು ಮಸ್ತ್ ಮಾಡ್ಯಾರ ಇವರು, ಇದು ಕರೆಕ್ಟ್ ಹೇಳ್ಯಾರ ಅವರು. ಯಾರಾದರೂ ಏನೇ ತಪ್ಪಿದಿರಿಪ್ಪ ಅಂತಂದ್ರೆ ನಿಮ್ಮ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ, ನೀವು ಹೊಣೆಗಾರ ಹಾಕಿರಿ ಮುಂದಿನ ದಿನಗಳಲ್ಲಿ ಅಂತೇಳಿ ನಾವು ಆಮೇಲೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಕ್ರಮ ತೊಗೊತೀವಿ, ನಿಮ್ಮನ್ನ ಹೊಣೆಗಾರನಾಗಿ ಮಾಡ್ತೀವಿ ಅಂತ ಹೇಳಕ್ಕಂತಾರೆ. ಇದು ಭಾಳ ಇಂಪಾರ್ಟೆಂಟ್ ರೀ. ನಮ್ಮ ಯಾರು ನರ್ಸಿಂಗ್ ಸ್ಟಾಫ್ಗಳು, JNM ನರ್ಸಿಂಗ್ ಆದರೂ, BSc ನರ್ಸಿಂಗ್ ಆದರೂ ವರ್ಷಾನುಗಟ್ಲೆ ಕಾಯ್ಕೊಂತಾರೆ ಈಗ ಜಾಬ್ ಯಾವಾಗ ಕರಿತಾರೆ ಅಂತೇಳಿ. ಅವ್ರಿಗೊಂದು ಇದು ಗುಡ್ ನ್ಯೂಸ. ನೋಡೋಣ, ಈಗಾದರೂ 15 ದಿವಸ ಒಳಗಾಗಿ ಏನಾದರೂ ಇವರು ಕೆಲಸ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಕಾದು ನೋಡ್ಬೇಕು. ಈಗಂತೂ 1 ತಿಂಗಳು ಆತೀಗ, ಈಗ ಮುಂದೆ ನೋಡ್ಬೇಕು, ಕಾದು ನೋಡ್ಬೇಕು. ಈಗ ಯಾವಾಗ ಇದನ್ನು ಇವರು KEಗೆ ಸಲ್ಲಿಸ್ತಾರೆ, KEದವ್ರು ಯಾವಾಗ ನಮಗೆ ರಿಕ್ರೂಟ್ಮೆಂಟ್ಗಳನ್ನು ಭರ್ತಿ ಮಾಡ್ಕೊತಾರೆ ಅನ್ನೋದು ಕಾದು ನೋಡೋದನ್ನು ಬಾಕಿ ಐತಿ.